ಲೋ ಚಿಕ್ಕ ಚಿಕ್ಕ ಲೋ ಏನ್ಲ ಸಣ್ಣ ನನ್ನ ಮಗನೇ ನನ್ನೇ ಹೆಸರು ಕಡೆ ಆಗ್ಬಿಟ್ಟೇನೋ. ನಾನು ಯಾರೋ ಗಿರಾಕಿ ಅನ್ಕೊಂಡೆ. ಏನಪ್ಪ? ಬೇಗ ಶೆಟ್ಟಂಗಡಿಗೆ ಹೋಗಿ ಟೀ ಪುಡಿ ತೊಂಬಾ. ಹಿಂಗೋಗಂಗ್ ಬಂದೆ. ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ. ಸೊಳ್ಳೆ ಕಾಸೆಲ್ಲ ಬಿದ್ದೈತು. ಮನೆ ಹಾಳ. ಅಯ್ಯೋ ಯೋ ಓಹೋ ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಪರ್ಕೆ ಹಿಡ್ಕೊಂಡು ಟೀ ಅಂಗಡಿ ಮುಂದೆ ಕಸ ಗುಡ್ಸಕ್ ಬಂದ್ಯಾ? ಅಲ್ಕ ನನ್ನ ಮಗನೇ, ಬೆರ್ಕೆ ನನ್ನ ಮಗನೇ, ಎಲ್ರು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮನೇಲಿ ಅಕ್ಕ ತಂಗಿದ್ ಯಾರು ಇಲ್ವಾ? ಓ ಇಡೀ ನನ್ನ ವಂಶನೇ ಜಾಲಾಡ್ಬಿಟ್ಟಲ್ಲ. ನಾನ್ ಮಾಡಿ ತಪ್ಪಾದ್ರೇನು? ನಿನಗಲ್ಲ, ಎತ್ತು ಪೋಲಿಯಲ್ಲ ಬಿಟ್ಟಿದ್ಯಲ್ಲ ಚೋಟುದ್ದ ಮೆಣಸಿನ್ಕಾಯಿ ಅವನಿಗೆ. ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದ್ ಕದ್ ನೋಡ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಇನ್ನೊಂದ್ಸಲ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಟೀ ಪುಡಿ ತಗೊಂಬಾರೋ ಅಂದೆ ತರ್ಲೆ ತಗೊಂಬಂದಿಯಾನೆ. ಎಲ್ಲೋದ ಇವನು? ಇಲ್ಲಿದ್ದೀನಪ್ಪ. ಎಲ್ಲಿದ್ಯೋ? ಇಲ್ಲಿ. ಅಂದರ್ 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 ಯಾವ್ದು ಹೇಳಿ. ಯಕ್ಕನಾ ಕಮಾನ್ ಯಕ್ಕ. ಅಲ್ಲದಾನಲ್ರಿ ಅವನೇ ಮಹೇಶ. ಅವ ಹಾಕಿದ್ ಗೆರಿನ ಯಾರು ದಾಟದಿಲ್ರಿ. ಹಾಕೋ ಇಲ್ಲಿ ಒಳಗಡೆ ಬಂತು. ಇಲ್ಲಿ ನಮಸ್ಕಾರ ಮಹೇಶ್ ಅವ್ರಿಗೆ. ನಮಸ್ಕಾರ. ನಾನು GSG MLA. GSG ಅಂದ್ರೆ ಏನ್ ಗುರು? ಅದೇ ಕಣ ಗುಳುಂ ಸ್ವಾಹ ಗೋವಿಂದಪ್ಪ ಅಂತ. ಏನ್ ಸಮಾಚಾರ ಇಷ್ಟು ದೂರ? ಎಲೆಕ್ಷನ್? ಒಂದು ನಿಮಿಷ ಆಡ್ರ ಬರ್ತೀನಿ. ನೋಡಿ ಮಹೇಶ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನಂದೇನಿದ್ರು ನೇರ ವ್ಯವಹಾರ. ಈ ಸಲ ಎಲೆಕ್ಷನ್ ನಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಲೆಕ್ಷನ್ಗಿನ್ನು 15 ದಿನ ಇರುವಾಗ್ಲೇ ನಿಮ್ ಕೈಲಿ 5 ಲಕ್ಷ ಕೊಡ್ತೀನಿ. ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಿಮ್ ಏರಿಯಾ ಜನಗಳಿಗೆ ಹಂಚಿ ಹೋಲ್ಸೇಲ್ ಆಗಿ ಎಲ್ಲಾ ಓಟ್ನು ನನಗೆ ಹಾಕ್ಸಿ ನನ್ನ ಗೆಲ್ಲಿಸ್ಬೇಕು ಅಂತ ಪ್ರಾರ್ಥನೆ. ಯಾರ್ಗ ನೀನ್ ಸೇವೆ ಮಾಡಿರೋದು? ಎಲ್ರಿಗೂ ಶೇವ್ ಮಾಡ್ತೀಯ ಅಲ್ಲಯ್ಯ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಇಲ್ಲಿರೋದು ಒಂದೇ ನಲ್ಲಿ. 3 ದಿವಸಕ್ಕೊಂದ್ಸಲ ನೀರು ಬಿಡ್ತೀರ. ಅದು 3 ಕೊಳ ತುಂಬೋದ್ರೊಳಗಡೆ ನಿಂತೋಗುತ್ತೆ. ಅಲ್ಲಪ್ಪ, ಇಲ್ಲಿರೋ ಜನಗಳ ಹೋಟ್ಲ ತಗೊಂಡು MLA ಆದೆ. ಅಲ್ಲಿ ಹಣವಂತರ ಜೊತೆ ಸೇರ್ಕೊಂಡು ಇಲ್ಲಿರೋ ಗುಡಿಸಲ್ಗಳನ್ನೆಲ್ಲ ಖಾಲಿ ಮಾಡೋದಕ್ಕೆ ಸಂಚು ಮಾಡಿದೆ. ಬಾಯ್ಲಿ ಬಾ. ನೋಡ್ದೇನಯ್ಯ ಈ ತಾಯಿ ಮಗುನ. ಪಾಪ ಈ ಮಗು ತಂದೆ ಡಿಗ್ರಿ ಪಾಸ್ ಮಾಡಿ ನನ್ಗೊಂದು ಕೆಲಸ ಕೊಡಿಸು ಅಂತ ಕೇಳಕ್ ಬಂದಾಗ ನೀನ್ ಹೇಳಿದೆ 25,000 ರೂಪಾಯಿ ಹಣ ಕೊಡು, ಕೊಡಿಸ್ತೀನಿ ಅಂತ. ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಕೈ ತಂದ್ಕೊಟ್ಟ. ನೀನು ಅವನ್ ಕೈ ಕೊಟ್ಟು ಚೊಂಬು. ಅವನು ಸಾಲ ತೀರ್ಸಕ್ಕಾಗದೆ ನೇಣು ಹಾಕೊಂಡು ಸತ್ತು ಹೋದ. ನಿನ್ನಿಂದಾಗಿ ಅವನ್ ಹೆಂಡತಿ ಮಗು ಯಾವ ಸ್ಥಿತಿಲಿ ಬಿದ್ದಿದ್ದಾರೆ. ನಿನ್ನಂತ ಯೋಗಿನ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾ? ಹೋಗಲ್ಲ ಲುಚ್ಚ. ಮಹೇಶ್, ನಾನೊಬ್ಬ MLA. ಗೌರವ ಕೊಟ್ಟು ಮಾತಾಡ್ದನ್ ಕಲಿ. ಗುಡಿಸ್ದಲ್ಲಿ ಬಿದ್ದಿರೋ ಬಿಕಾರಿಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನನಗೆ ತಿರ್ಬೇಡ. ನಾನ್ ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ನಿನ್ ಕಂಬಿ ಆಗಿ ಮಾಡ್ತೀನಿ. ಏಯ್ ಮುಚ್ಚೋ ಬಾಯಿ ಹಲ್ಕ ನನ್ ಮಗನ. ಬಡವರಂದ್ರೆ ಬೀದಿಲ್ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿದ್ಯಾ? ನಮ್ಮಂತವ್ರು ಇದ್ರೆ ಕಣ ನಿಮ್ಮಂತವ್ರಿಗೆ MLA ಆಗೋದು. ನೋಡೋ, ನಾನ್ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನಿನ್ ಹೆಣ ಬಿದ್ದಿರುತ್ತೆ. ಮೊದಲು ಜಾಗ ಖಾಲಿ ಮಾಡು. ಏಯ್ ಹೋಗ್ತೀಯಾ ಇಲ್ಲ ನೀನ್? ಬರ್ರಿ, ಜೀವ ಸಹಿತಿದ್ರೆ ಇನ್ನೂ 10 ಸತಿ ಗೆಲ್ಬಹುದು. ಬರ್ರಿ ಬರಲ್ಲ. ನಮಸ್ಕಾರ ಕೈಲಾಶ ಸಾಹೇಬ್ರಿಗೆ. ಅರೇ ಏನು MLA ಸಾಹೇಬ್ರು, ಬಹಳ ದಿನಗಳ ಮೇಲೆ ನೆನೆಸ್ಕೊಂಡ್ ಬಂದಿದ್ದೀರಾ? ಎಲ್ಲಾ ಕಷ್ಟಗಳಿಗೂ ಪರಿಹಾರ ಕಾಣ್ಬೇಕಾದ್ರೆ ನಿಮ್ಮ ಹತ್ರ ತಾನೇ ಬರ್ಬೇಕು. ಏನಂತ ಕಷ್ಟ ಬಂದಿರೋದು? ನನ್ನ ಕ್ಷೇತ್ರದಿಂದ ನನ್ನ ವಿರುದ್ಧವಾಗಿ ಮಹಾದೇವಪ್ಪ ಅನ್ನೋ ನಿಲ್ತಿದ್ದಾನೆ. ಅವ್ನು ನಿಲ್ಕೂಡ್ದು. ನನ್ ರೇಟ್ ಗೊತ್ತು ತಾನೆ? ರೆಡಿಯಾಗಿ ತಂದಿದ್ದೀನಿ. ನಮ್ ಕೆಲಸ ಆಯ್ತು, ಖಂಡಿತ ಮಾಡ್ಸೋಣ. ಹೋಗ್ ಬನ್ನಿ. ಸುಜಾತ, ಸುಜಿ, ನಾನ್ ಏನ್ ತಪ್ಪ ಮಾಡಿದೆ ಅಂತ ತಿಂಗಳಿಗೊಂದ್ಸಲ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ನಿನ್ಗೆ ಎಣ್ಣೆ ಸ್ನಾನ ಅಂದ್ರೆ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇಲ್ಲ. ಮತ್ತೆ ಇನ್ನೇನ್ ಇಷ್ಟ? ಎಣ್ಣೆ ಸ್ನಾನ ಒಂದ್ ಬಿಟ್ಟು ಬೇರೆ ಎಲ್ಲ ಇಷ್ಟ. ಅಂದ್ರೆ ಅಂದ್ರೆ ಅಜ್ಜಿ, ಸುರೇಶ, ಸೂರಿ, ಕುಳ್ಳ, ಬೆಳಿಯ, ಕರುಪ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೊಬ್ರು ಇದಾರೆ. ಯಾರದು? ಹೇಳಲ್ಲಪ್ಪ.
ಹೇಳು ಹೇಳು ಮಹೇಶ್ 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 ಹೇಳು ಹೇಳ ಮಹೇಶ್ ಹೇಳು ಮಹೇಶ್ ಹೇಳ ಅದು ಬೆಳಗಿನ ಜಾವ ಹಾಲಿನ ಡೈರಿ ಹತ್ರ ಒಂದ್ ಬಿಳಿ ಕಪ್ಪು ಹಸು ಬರುತ್ತಲ್ಲ ಅದಂದ್ರೆ ನನ್ಗೆ ತುಂಬಾ ಇಷ್ಟ. ಸುಜಾತ ತುಂಬಾ ಮುದ್ದಾಗಿರುತ್ತಲ್ಲ. ಮುದ್ದಾಗಿರುತ್ತೆ ರಾಗಿ ಮುದ್ದೆ. ಗುರು ಇಲ್ಲೇ ನೋಡ್ತಿದ್ಯಾ? ಯಾಕೋ? ಅಲ್ಲಿ ನೀನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಪ್ರೆಸ್ನವರು. ಪ್ರೆಸ್ನವ್ರ? ಸುಜಾತ ಬಿಸಿ ರೆಡಿ ಮಾಡು, 5 ನಿಮಿಷ ಬರ್ತೇನೆ. ಅಕ್ಕ 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 ನಂಗೂ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಬೇಕಾ? ಬನ್ನಿ ಕುತ್ಕೊಳ್ಳಿ. ಅಯ್ಯಯ್ಯೋ ತಪ್ಪಾಯ್ತಕ್ಕ. ಸರ್ ಗಣೇಶನ್ ಫಂಕ್ಷನ್ಗೆ ರಸೀದಿ ಬುಕ್ ಹೇಳಿದ್ರಲ್ಲ ರೆಡಿ ಆಗಿದೆ. ಶಬಾಷ್. ನೋಡು ಹಣ ನಮ್ಮ ಸ್ನೇಹಿತ ಕೊಡ್ತೇನೆ. ಆಯ್ತು ಸರ್. ಸರಿನಾ? ರಸೀದಿ ಬುಕ್ ಕಣ ಗುರು. ಈ ವರ್ಷ ಗಣೇಶನ್ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಹೌದು. ಯಾವ ವರ್ಷ ನಾವು ಕಮ್ಮಿ ಮಾಡಿದ್ದೀವಿ ಏನಕೊಳ್ಳ? ಹಂಗಲ್ಲ ಗುರು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಕರ್ಸ್ಬೇಕು. ಕರ್ಸೋಣ ಆದ್ರೆ ನನ್ನೊಂದು ಕಂಡೀಷನ್. ಹೇಳು ಗುರು. ಸ್ಟಾರ್ ಆರ್ಕೆಸ್ಟ್ರಾ ಕರೆಸ್ತೀವಿ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ ಇದ್ದೀವಿ. ಏನು ಮಾಡೋದ್ ಬೇಡ, ಸರಿಯಾಗಿ ಕಲೆಕ್ಷನ್ ಮಾಡಿ. ಶೆಟ್ರೆ, ಈ ವರ್ಷ ಗಣೇಶ ಹಬ್ಬಕ್ಕೆ 501 ರೂಪಾಯಿ ರಸೀದಿ ಆಗ್ತಾ ಇದೀನಿ. ಲೇ ಈ ವರ್ಷ ವಿಶೇಷ ಇದೆ, 1000 ರೂಪಾಯಿ ಬರೆಯಲೇ. అయ్యయ్య వద్దు, వ్యాపారం లేదు, కమ్మి తీసుకోమ్మా. 101 రూపాయి ఇస్తానమ్మా. ಚಟೆ ನಿನ್ಗ ಮಹೇಶನೇ ಸರಿ, ಅವನ್ ಬಂದ್ರೆ 1001. అయ్యయ్యో మహేష్ బరోజ్ వద్దు. 500 ಅಂದಂಗಾರೆ. రాసుకో ఇస్తాను. ಗಂಗಾಧರ 51 ರೂಪಾಯಿ ಬರೀತಾ ಇದೀನಿ. ಬೇಡ ಗುರು, ಇರೋದೇ 10 ರೂಪಾಯಿ ತಗೋ ಗುರು. ಲೋ ಐತೆ ನಿನ್ಗೆ ರಿವಿಟು. ಹೋಗ್ಲಿ ಬಿಡ, ಕೊಡಪ್ಪ ಇಲ್ಲಿ. ಅಚ್ಚಾ ಶುಕ್ರಿಯಾ. ಸೇಟು, ಈ ವರ್ಷ ಗಣೇಶ ಬಗ್ಗೆ ಎಷ್ಟು ಬರೀಲೆ? 101 ಲಿಖೋ ಬೈ. ಸೆಟು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಮಾಡಿದೀವಿ. 2000 ಬರಿಯಾ. ಅರೆ ನಾಕೋ ಬೈ, 500ಗೆ ಬರ್ದ್ಬಿಡಿ. 1000 ಕಮ್ಮಿ ಬರಿಬೇಡವಾ? ಸೆಟು ಗೊತ್ತಲ್ಲ ಏನು ಅಂತ. ನಮ್ಮ ಏರಿಯಾಗ ಬಂದು ಗಣಪತಿ ಕಲೆಕ್ಷನ್ ಮಾಡ್ತಿದ್ದೀರಾ? ಈ 1000 ನಮಗ್ ಸೇರ್ಬೇಕು. ಎತ್ತ ಕೈ. ರಸೀದಿ ನಾನ್ ಬರ್ದಿರೋದು, ಹಣ ನಮಗ್ ಸೇರ್ಬೇಕಾಗಿರೋದು. ಅರೆ ಸುನೋ ಬೈ, ಈ ದುಡ್ಡು ನಮಗ್ ಸೇರ್ಬೇಕು. याद मत करो, व्यापार का टाइम है. तुम दोनों हमारे भाई जैसे. एक काम करो, आधा 50-50 ले लो. चलो. ಯಾರು ಹೊಡೆದಿತ್ತು? ನರೇಂದ್ರ ಕಡೆ. ಗಂಡಸರಾಗಿದ್ರೆ ನಿಂತ್ ಹೊಡೆದಾಡ್ತಿದ್ರು, ಪುಕ್ಕ ನನ್ ಮಕ್ಳು ಹೆದರ್ಕೊಂಡು ಓಡೋದ್ರು. ನೋಡ್ರು. ಶೇಮ್. ಭೂಮಿಗೆ ಭಾರವಾಗಿ ಬದುಕೋದು ಒಂದು ಜೀವನ. ಆಫ್ಟರ್ ಆಲ್ ಒಬ್ಬ ಸ್ಲಮ್ನ ನಿಮ್ ಮೇಲೆ ಕೈ ಮಾಡ್ದ ಅಂದ್ರೆ ನಮ್ಗೇನ್ ಬೆಲೆ ಇರುತ್ತೆ?
ನಮ್ ಡ್ಯಾಡಿ ಹೆಸರು ಕೇಳಿದ್ರೆ ಇಡೀ ಊರಿನ ರೌಡಿಗಳೇ ಆದ್ರೆ ಅಲ್ಲಾಡೋಗ್ತಾರೆ. ಅಂತದ್ರಲ್ಲಿ ಯಾವನೋ ಮಹೇಶ ಅಂತ ಯಾವನೋ ಮಹೇಶ ನಮ್ ಸಂದ್ರ ಹೊಡೆದ್ನಲ್ಲ ಅವನೇ ಗುರು. ಅಂದ್ರೆ ಗಾಂಧಿ ಕಾಲೋನಿ ಪುನಃ ನಿಮ್ಮನ್ನೇ ಕಳಿಸಿದ್ರೆ ಪ್ರಯೋಜನ ಇಲ್ಲ. ಆ ಏರಿಯಾ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ